ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇನ್ನೇನು ಶ್ರಾವಣ ಮಾಸ ಹತ್ರಕ್ಕೆ ಬಂದೇ ಬಿಡ್ತು. ಶ್ರಾವಣ ಮಾಸ ಬರ್ತಾ ಇದ್ದಂಗೆ ಸಾಲು ಸಾಲು ಹಬ್ಬಗಳು ಕೂಡ ಶುರುವಾಗತ್ತೆ. ಹಾಗಾದರೆ ಈ ಶ್ರಾವಣ ಮಾಸ ಈ ವರ್ಷ ಯಾವ ದಿನಾಂಕದಂದು ಆರಂಭವಾಗ್ತಾ ಇದೆ, ಯಾವಾಗ ಅಂತ್ಯವಾಗ್ತಾ ಇದೆ, ಈ ಶ್ರಾವಣ ಮಾಸದ ವಿಶೇಷತೆ ಏನು, ಹಾಗೆ ಶ್ರಾವಣ ಮಾಸದಲ್ಲಿ ಯಾವ ಯಾವ ದಿನಗಳಲ್ಲಿ ಯಾವ ಯಾವ ಹಬ್ಬಗಳನ್ನು ನಾವು ಆಚರಣೆ ಮಾಡಬೇಕಾಗಿದೆ ಅನ್ನೋದೆಲ್ಲವುದನ್ನು ಕೂಡ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾದರೆ ಇನ್ಯಾಕ್ತಡ, ಬನ್ನಿ ವಿಡಿಯೋನ ಶುರು ಮಾಡೋಣ. ಮಾಸಗಳಲ್ಲೇ ಅತ್ಯಂತ ಶ್ರೇಷ್ಠವಾದಂಥ ಮಾಸ ಅಂತಂದರೆ ಅದು ಶ್ರಾವಣ ಮಾಸ ಅಂತ ಕರೀತಾರೆ. ಈ ಶ್ರಾವಣ ಮಾಸ ಶಿವನ ಆರಾಧನೆಗೆ ಹಾಗೆ ವಿಷ್ಣುವಿನ ಆರಾಧನೆಗೆ ಅತ್ಯಂತ ಶ್ರೇಷ್ಠ ಅಂತ ಹೇಳಲಾಗತ್ತೆ. ಅತಿ ಹೆಚ್ಚು ಹಬ್ಬಗಳು ಇರುವಂಥ ಮಾಸ ಅಂದರೆ ಅದು ಶ್ರಾವಣ ಮಾಸ ಅಂತಲೇ ಹೇಳ್ಬೋದು. ಹಾಗೆ ಈ ಮಾಸದಲ್ಲಿ ಬರುವಂಥ ಪ್ರತಿ ದಿನವೂ ಕೂಡ ಒಂದೊಂದು ಆಚರಣೆ ಇದ್ದೇ ಇರುತ್ತೆ. ಶ್ರಾವಣ ಮಾಸದ ಸೋಮವಾರಗಳಲ್ಲಿ ಶಿವನ ವ್ರತ ಮಾಡಿದ್ರೆ ಮಂಗಳವಾರದ ದಿವಸ ಮಂಗಳಗೌರಿ ವ್ರತವನ್ನು ಮಾಡ್ತೀವಿ. ಶುಕ್ರವಾರದ ದಿವಸ ವೈಭವ ಲಕ್ಷ್ಮಿ, ಸಂಪತ್ ಲಕ್ಷ್ಮಿ, ವರಲಕ್ಷ್ಮಿ ಪೂಜೆಯನ್ನು ಮಾಡ್ತೀವಿ. ಹಾಗೆ ಶನಿವಾರದ ದಿವಸ ಗೋವಿಂದನ ಪೂಜೆಯನ್ನು, ಸಪ್ತ ಶನಿವಾರ ವ್ರತಗಳನ್ನು ಆಚರಣೆ ಮಾಡ್ತೀವಿ. ಅದಷ್ಟೇ ಅಲ್ಲದೆ ಇನ್ನೂ ಆಚರಣೆ ಮಾಡಬೇಕಾದಂಥ ಸಾಕಷ್ಟು ಹಬ್ಬಗಳು ಕೂಡ ಈ ಮಾಸದಲ್ಲಿ ಬರುತ್ತೆ. ಹಾಗಾದರೆ ಮೊದಲಿಗೆ ನಾವು ಈ ಶ್ರಾವಣ ಮಾಸ ಯಾವಾಗ ಆರಂಭವಾಗ್ತಾ ಇದೆ ಹಾಗೆ ಯಾವಾಗ ಅಂತ್ಯವಾಗ್ತಾ ಇದೆ ಅಂತ ತಿಳ್ಕೊಳ್ಳೋಣ. ಅನಂತರ ಒಂದೊಂದೇ ಹಬ್ಬಗಳು ಯಾವ ಯಾವ ದಿನಾಂಕದಲ್ಲಿ ಬಂದಿದೆ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ. ಶ್ರಾವಣ ಮಾಸ ಈ ವರ್ಷ ಅಂದರೆ 2026ನೇ ಇಸ್ವಿಯಲ್ಲಿ ಆಗಸ್ಟ್ 13ನೇ ತಾರೀಕು ಗುರುವಾರದ ದಿವಸದಿಂದ ಆರಂಭವಾಗ್ತಾ ಇದೆ. ಇನ್ನು ಶ್ರಾವಣ ಮಾಸ ಅಂತ್ಯವಾಗ್ತಾ ಇರುವಂಥದ್ದು ಸೆಪ್ಟೆಂಬರ್ 11ನೇ ತಾರೀಕು ಶುಕ್ರವಾರದ ದಿವಸ. ಆಗಸ್ಟ್ 12ನೇ ತಾರೀಕು ಭೀಮನ ಅಮಾವಾಸ್ಯೆ ಅಥವಾ ನಾಗರ ಅಮಾವಾಸ್ಯೆ ಏನಿದೆ, ಆ ಅಮಾವಾಸ್ಯೆ ಮುಗಿದ ಮಾರನೇ ದಿವಸದಿಂದ ನಮಗೆ ಶ್ರಾವಣ ಮಾಸ ಆರಂಭವಾಗತ್ತೆ. ಇನ್ನು ಈ ಶ್ರಾವಣ ಮಾಸದಲ್ಲಿ ಪ್ರಮುಖವಾಗಿ ನಾವು ಆಚರಣೆ ಮಾಡಬೇಕಾದಂಥ ಹಬ್ಬಗಳು ಯಾವುದ್ಯಾವುದು, ಹಾಗೆ ಈ ಹಬ್ಬಗಳು ಯಾವ್ಯಾವ ದಿನಗಳು ಬಂದಿದೆ ಅಂತ ಇವಾಗ ತಿಳ್ಕೊಳ್ಳೋಣ. ಶ್ರಾವಣ ಮಾಸ ಆರಂಭ ಆಗೋದಕ್ಕಿಂತ ಒಂದು ದಿವಸ ಮುಂಚೆ ನಮಗೆ ಭೀಮನ ಅಮಾವಾಸ್ಯೆ ಅಥವಾ ನಾಗರ ಅಮಾವಾಸ್ಯೆ ಬರುತ್ತೆ. ಇದನ್ನು ಶ್ರಾವಣ ಅಮಾವಾಸ್ಯೆ ಅಂತ ಕೂಡ ಕರೆಯಲಾಗುತ್ತೆ. ಇದು ಆಗಸ್ಟ್ 12ನೇ ತಾರೀಕು ಬುಧವಾರದ ದಿವಸ ಬಂದಿದೆ. ಅನಂತರ ನೆಕ್ಸ್ಟ್ ನಾವು ಆಚರಣೆ ಮಾಡುವಂಥ ಹಬ್ಬ ನಾಗರ ಚೌತಿ ಅಥವಾ ನಾಗರ ಪಂಚಮಿ. ನಾಗರ ಚೌತಿ ಬಂದು ಆಗಸ್ಟ್ 16ನೇ ತಾರೀಕು ಭಾನುವಾರ ದಿವಸ ಬಂದಿದ್ರೆ, ನಾಗರ ಪಂಚಮಿ ಆಗಸ್ಟ್ 17ನೇ ತಾರೀಕು ಸೋಮವಾರದ ದಿವಸ ಬಂದಿದೆ. ನೀವು ಚೌತಿ ಆದರೂ ಆಚರಣೆ ಮಾಡ್ಬೋದು ಅಥವಾ ಪಂಚಮಿ ಆದರೂ ಆಚರಣೆ ಮಾಡ್ಬೋದು. ಇನ್ನು ಅದನ್ನು ಹೊರತುಪಡಿಸಿ ವರಮಹಾಲಕ್ಷ್ಮಿ ವ್ರತ ಈ ವರ್ಷ ಆಗಸ್ಟ್ 21ನೇ ತಾರೀಕು ಶುಕ್ರವಾರ ದಿವಸ ಬಂದಿದೆ. ಈ ವರಮಹಾಲಕ್ಷ್ಮಿ ವ್ರತವನ್ನು ಆಗಸ್ಟ್ 28ನೇ ತಾರೀಕು ಕೂಡ ನೀವು ಆಚರಣೆ ಮಾಡ್ಬೋದಾಗಿರುತ್ತೆ. ಇನ್ನು ಯಜುರ್ ಉಪಕರ್ಮ ಹಬ್ಬ ಏನಿದೆ, ಇದು ಆಗಸ್ಟ್ 27ನೇ ತಾರೀಕು ಗುರುವಾರದ ದಿವಸ ಬಂದಿದೆ. ರಕ್ಷಾಬಂಧನ ಅಥವಾ ಶ್ರಾವಣ ಮಾಸದ ಹುಣ್ಣಿಮೆ ಏನಿದೆ, ಅದು ಆಗಸ್ಟ್ 28ನೇ ತಾರೀಕು ಶುಕ್ರವಾರ ದಿವಸ ಬಂದಿದೆ. ಇನ್ನು ಈ ಮಾಸದಲ್ಲಿ ಅಂದರೆ ಶ್ರಾವಣ ಮಾಸದಲ್ಲಿ ಆಚರಣೆ ಮಾಡುವಂಥ ಮತ್ತೊಂದು ವಿಶೇಷ ಹಬ್ಬ ಅಂದರೆ ಅದು ಶ್ರೀಕೃಷ್ಣ ಜನ್ಮಾಷ್ಟಮಿ. ಕೃಷ್ಣ ಜನ್ಮಾಷ್ಟಮಿ ಈ ವರ್ಷ ಸೆಪ್ಟೆಂಬರ್ 4 ಶುಕ್ರವಾರ ದಿವಸ ಬಂದಿದೆ. ಇನ್ನು ಶ್ರಾವಣ ಮಾಸದ ಅಮಾವಾಸ್ಯೆ ಸೆಪ್ಟೆಂಬರ್ 11ನೇ ತಾರೀಕು ಶುಕ್ರವಾರ ದಿವಸ ಬಂದಿದೆ. ಆವತ್ತಿನ ದಿವಸನೇ ಶ್ರಾವಣ ಮಾಸ ಅಂತ್ಯವಾಗುತ್ತೆ. ಇನ್ನು ಇದಿಷ್ಟು ಹಬ್ಬಗಳು ಅಲ್ಲದೆ ನಾನು ಮೊದಲೇ ಹೇಳಿದಾಗೆ ಶ್ರಾವಣ ಮಾಸದಲ್ಲಿ ಬರುವಂಥ ಪ್ರತಿ ಸೋಮವಾರ ಶಿವನ ವ್ರತವನ್ನು ಮಾಡ್ಬೋದು. ಮಂಗಳವಾರದ ದಿವಸ ಮಂಗಳಗೌರಿ ವ್ರತವನ್ನು ಮಾಡ್ಬೋದು. ಹಾಗೆ ಶುಕ್ರವಾರ ದಿವಸಗಳಲ್ಲಿ ಸಂಪತ್ ಲಕ್ಷ್ಮಿ ಹಾಗೆ ವೈಭವ ಲಕ್ಷ್ಮಿ ಪೂಜೆಗಳನ್ನು ಮಾಡ್ಬೋದು. ಶನಿವಾರದ ದಿವಸ ಶ್ರಾವಣ ಮಾಸದಲ್ಲಿ ಗೋವಿಂದನ ಪೂಜೆ ಅಂದರೆ ಸಪ್ತ ಶನಿವಾರ ವ್ರತವನ್ನು ಆಚರಣೆ ಮಾಡ್ಬೋದು. ಹಾಗೆ ಶ್ರಾವಣ ಶನಿವಾರದ ಪೂಜೆ ವಿಶೇಷವಾಗಿ ಮಾಡ್ಬೋದು. ಇನ್ನು ಶ್ರಾವಣ ಮಾಸದಲ್ಲಿ ಬರುವಂಥ ಸಂಕಷ್ಟಹರ ಚತುರ್ಥಿಯನ್ನು ಕೂಡ ನೀವು ಆಚರಣೆ ಮಾಡ್ಬೋದು. ಹೀಗೆ ಸಾಕಷ್ಟು ಹಬ್ಬಗಳು ಸಾಲು ಸಾಲಾಗಿ ಬರುತ್ತೆ. ಈ ಶ್ರಾವಣ ಮಾಸದಲ್ಲಿ ಬರುವಂಥ ಹಬ್ಬಗಳನ್ನು ಯಾವ ರೀತಿ ಆಚರಣೆ ಮಾಡಬೇಕು ಅಂತ ಮುಂಬರುವಂಥ ವಿಡಿಯೋಗಳಲ್ಲಿ ಒಂದೊಂದೇ ವಿಡಿಯೋಗಳನ್ನು ಮಾಡಿ ತಿಳಿಸ್ಕೊಡ್ತೀನಿ. ಇನ್ನು ಶ್ರಾವಣ ಮಾಸ ಆರಂಭ ಆಗೋದಕ್ಕಿಂತ ಮುಂಚೆ ಅಥವಾ ಆದ ನಂತರ ಮನೆಯನ್ನೆಲ್ಲ ಸ್ವಚ್ಛ ಮಾಡಿಕೊಂಡು ಹಬ್ಬಗಳಿಗೆ ನೀವು ಕೂಡ ತಯಾರಿ ಮಾಡ್ಕೊಳ್ಳಿ. ನೋಡಿದ್ರಲ್ವಾ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಶ್ರಾವಣ ಮಾಸ ಯಾವಾಗ ಆರಂಭವಾಗ್ತಾ ಇದೆ ಹಾಗೆ ಯಾವಾಗ ಅಂತ್ಯವಾಗ್ತಾ ಇದೆ, ಈ ಶ್ರಾವಣ ಮಾಸದಲ್ಲಿ ಆಚರಣೆ ಮಾಡಬೇಕಾದಂಥ ಹಬ್ಬಗಳು ಯಾವುದ್ಯಾವುದು, ಹಾಗೆ ಯಾವ ದಿನಗಳು ಈ ಹಬ್ಬಗಳನ್ನು ಆಚರಣೆ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ. ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಹಾಗೆ ಉಪಯೋಗ ಆಗಿದೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆದು ತಿಳಿಸಿ. ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು.